ನೋಡಿ, VIP ಗೆಸ್ಟ್ ಹೌಸ್ನತ್ತ SIT ತಂಡ ತೆರಳುತ್ತಾ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಪ್ರಕರಣ. ನೋಡಿ, ಈಗ SIT ಅಧಿಕಾರಿಗಳು VIP ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಾನಾಗಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಈ ಹೊತ್ತಿಗೆ VIP ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕಲಬುರಗಿ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ. VIP ಗೆಸ್ಟ್ ಹೌಸ್ನತ್ತ ತೆರಳುತ್ತಾ SIT ಅಧಿಕಾರಿಗಳ ತಂಡ. ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ. ಬಾಹುಬಲಿ ಬೆಟ್ಟದ ಬಳಿ ಇರುವ VIP ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ. ಈ ಕಾರಣ VIP ಗೆಸ್ಟ್ ಹೌಸ್ನತ್ತ ಈಗ SIT ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರತ್ನಗಿರಿ ಬೆಟ್ಟ, ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. VIP ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹೂತಿದ್ದೀನಿ ಅಂತೇಳಿ ಆತ ಹೇಳಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಿರಂತರವಾಗಿ ಅಲ್ಲಿ ಕೆಲವು ರಹಸ್ಯ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಾರುತಿ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಈ ಹೊತ್ತಿಗೂ ಕೂಡ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, VIP ಗೆಸ್ಟ್ ಹೌಸ್ನತ್ತ SIT ಅಧಿಕಾರಿಗಳು ತೆರಳುತ್ತಾರೆ ಅನ್ನೋ ವಿಚಾರ ಸದ್ಯ ಅಲ್ಲಿ ಎಷ್ಟು ಜಾಗಗಳನ್ನು ಆತ ಗುರುತಿಸಿದ್ದಾನೆ? ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ಮಾರುತಿ? ರಂಜಿತ್, 13 ಆದ ನಂತರ 14 ಎಲ್ಲಾಯಿತು ಅನ್ನೋ ಒಂದಿಷ್ಟು ಗೊಂದಲ ಇತ್ತು. ಅದು ಕೂಡ ಅದೇ ದಟ್ಟಾರಣ್ಯ ಅಂತ ಹೇಳಿದ್ರು. ಈಗ ಪ್ರಮುಖವಾಗಿ 16ನೇ ಜಾಗ ಅಂದರೆ 15ನ್ನ ಕಲ್ಲೇರಿಯಲ್ಲಿ ಹತ್ರ ಮಾಡಿದ್ರು. ಅಂದರೆ ಏನು ಪದ್ಮನಾಥ ಮನೆ ಇದೆ ಅಲ್ಲಿ ಮಾಡಿದ್ರು ವ್ಯವಸ್ಥೆ ಇತ್ತು. ಅಲ್ಲೂ ಕೂಡ ಯಾವುದೇ ರೀತಿ ಪ್ರಯೋಗಗಳು ಸಿಕ್ಕಿಲ್ಲ. ಸದ್ಯ ಈಗ ನಾನು ತೋರಿಸ್ತಾ ಇರ್ಬೋದು, ಈ ದೃಶ್ಯದಲ್ಲಿ ನೋಡ್ತಿದ್ರಿ, ಇದು ಪಾಯಿಂಟ್ ನಂಬರ್ 16 ಅಂದರೆ 16 ನಂಬರ್ನಲ್ಲಿ ಇದೀಗ ಉತ್ಖನನ ಕಾರ್ಯ ಪ್ರಾರಂಭ ಆಗಿದೆ. ಇದಾದ ಬಳಿಕ ಇಲ್ಲಿ ಸಿಕ್ಕರು ಅಥವಾ ಸಿಗದೇ ಇದ್ದರು ನೇರವಾಗಿ ಇವತ್ತೇ ಅಲ್ಲಿಗೆ ಹೋಗ್ತಾರೆ. ಎಲ್ಲಿಗೆ ಅಂದರೆ VIP ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಪ್ರಮುಖವಾಗಿ ಬಂದಂಥ ರಾಜಕಾರಣಿ ಇರ್ಬೋದು, ಮತ್ತು VIP ಅಂದರೆ ಗೊತ್ತಲ್ಲ ಎಲ್ಲ ರೀತಿಯ ದೊಡ್ಡ ಜನರಿಗೆ ಮಾತ್ರ ನೀಡುವಂಥ ಒಂದು ಜಾಗ ಅದು. ಆ ಜಾಗಕ್ಕೆ ಸದ್ಯ ಅಲ್ಲೂ ಕೂಡ ಒಂದಿಷ್ಟು ದೊಡ್ಡದಾದ ಬೆಟ್ಟ ಇದೆ. ಅಂದರೆ ಏನು ನಾವು ಇದ್ದೇವೆ ಈ ಒಂದು ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಇರುವಂತಹ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ ಬಳಿ ಕೂಡ ದೊಡ್ಡದಾದಂತಹ ಹೈಟಲ್ಲಿರುವಂಥದ್ದು, ಸಾಕಷ್ಟು ಕೆಳಗಡೆ ಜಾಗ ಇರುವಂಥದ್ದು. ಅಲ್ಲೂ ಕೂಡ ಶವವನ್ನು ಹೂತಿದ್ದೇನೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನು SIT ಅಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಬಲಮೂಲಗಳಿಂದ ರಿಪಬ್ಲಿಕನ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲಾದ ಬಳಿಕ ಅಂದರೆ ರತ್ನಗಿರಿ ಬೆಟ್ಟ ಏನಿದೆ ಅಥವಾ ಬಾಹುಬಲಿ ಬೆಟ್ಟ ಏನಂತೀವಿ ನಾವು, ಇದಾದ ಬಳಿಕ ಬಲಭಾಗದಲ್ಲೇ ಇರುವಂತಹ ಸನ್ನಿಧಿ ಗೆಸ್ಟ್ ಹೌಸ್, ಏನು ಬಾಹುಬಲಿ ಬೆಟ್ಟ ಹೈಟ್ ಆಗಿದೆ, ಇದೇ ಹೈಟ್ನಲ್ಲಿ ಕೂಡ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ನ ಬಳಿ ಈಗ ಹೋಗ್ತಾರೆ. ಹಾಗಾದರೆ 16ರ ಬಳಿಕ ಉತ್ಖನನ ಕಾರ್ಯ ಆರಂಭ ಆಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಗಮನಿಸುವ ಅಂಶ ಏನಂದರೆ, ಪ್ರತಿದಿನ ಏನು ಉತ್ಖನನ ಕಾರ್ಯ ನಡೀತಿತ್ತು ಅವಾಗೆಲ್ಲ ಒಂದಿಷ್ಟು ಕಳೆಬರ ಸಿಕ್ಕ ನಂತರ ಒಂದಿಷ್ಟು ಬಾಕ್ಸ್ಗಳನ್ನು, ಡಬ್ಬಗಳನ್ನು, ಉಪ್ಪಿನ ಮೂಟೆಗಳನ್ನು ತೊಗೊಂಡು ಹೋಗ್ತಾಯಿದ್ರು. ಅಧಿಕಾರಿಗಳು ಒಂಚೂರು ಏನು SIT ತನಿಖೆಯನ್ನು ವರ್ತಿಸಿದ, ಅಂದರೆ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಿರುವಂಥದ್ದು. ಅಂದರೆ ಒಂದು ಬಾರಿ ಉತ್ಖನನ ಕಾರ್ಯಕ್ಕೆ ಹೋಗುವ ಜಾಗಕ್ಕೆ ಏನು ವಸ್ತುಗಳು ಬೇಕು, ಸಾಧನಗಳು ಬೇಕು, ಅವನ್ನೆಲ್ಲವನ್ನು ಒಂದೇ ಬಾರಿಗೆ ತೊಗೊಂಡು ಹೋಗೋ ಪ್ರಕ್ರಿಯೆನ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಗ್ರೀನ್ ಮ್ಯಾಟನ್ನು ಕೂಡ ಹಾಕುವ ವ್ಯವಸ್ಥೆ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪಂಚಾಯಿತಿಯ ಕಸ ತುಂಬ ವಾಹನ ಏನಿದೆ ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಉತ್ಖನನ ಕಾರ್ಯ ಸದ್ಯ ಆರಂಭ ಆಗಿರುವಂಥದ್ದು. ಇದಾದ ಬಳಿಕ ನೇರವಾಗಿ ಸಿಗುತ್ತೋ ಅಥವಾ ಎಲ್ಲೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಒಂದಿಷ್ಟು ಕಡತಗಳಂದರೆ ಪಂಚಾಯಿತಿಯಿಂದ ಸಿಗುವಂಥ ಕಡತಗಳನ್ನಾಗಿರ್ಬೋದು, ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಯಾವಾಗ ಈ ಒಂದು ವೇಳೆ ಶವ ಸಿಕ್ತಂದರೆ ಒಂದಿಷ್ಟು ನಿರೀಕ್ಷೆ ಈ ಜಾಗದಲ್ಲೂ ಕೂಡ ಹೇಳ್ತಿರೋವಂಥ ಒಂದಿಷ್ಟು ಜಾಗಗಳಂದರೆ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳದ ಮಂಜುನಾಥೇಶ್ವರನ ದೇವಸ್ಥಾನದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ರತ್ನಗಿರಿ ಅಥವಾ ಬಾಹುಬಲಿ ಬೆಟ್ಟ ಅಂತ ಕರಿತೀವಿ, ಇಲ್ಲೂ ಕೂಡ ಅದೇ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಇದಾದ ಬಳಿಕ ನೇರವಾಗಿ ಪಕ್ಕದಲ್ಲಿರ್ತಕ್ಕಂತಹ ಏನು ಸನ್ನಿಧಿ ಅನ್ನೋ ಗೆಸ್ಟ್ ಹೌಸ್ ಇದೆ, ಅಲ್ಲೂ ಕೂಡ ಒಂದಿಷ್ಟು ನೋಡುವಂಥ ಭಯಂಕರವಾಗಿ ನೋಡುವಂಥ ಜಾಗ ಇರುವಂತಂದರೆ ಸಾಕಷ್ಟು ಆಳ ಇರುವಂಥ ಜಾಗ ಇರುವಂಥದ್ದು. ರಂಜಿತ್, ಸದ್ಯಕ್ಕೆ ಕರೆಕ್ಟ್. ನೋಡಿ, VIP ಗೆಸ್ಟ್ ಹೌಸ್ನತ್ತ SIT ತಂಡ ತೆರಳುತ್ತಾ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಕೆರಳಿಸ್ತಾ ಇದೆ ಈ ಪ್ರಕರಣ. ನೋಡಿ, ಈಗ SIT ಅಧಿಕಾರಿಗಳು VIP ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಉತ್ಖನನ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ನಾನಾಗಲೇ ಹೇಳಿದೆ ಬೇರೆ ಬೇರೆ ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಈ ಹೊತ್ತಿಗೆ VIP ಗೆಸ್ಟ್ ಹೌಸ್ನತ್ತ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ.
ಕಲಬುರಗಿ ಕೇಸ್ನಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ಘಟ್ಟದ ತನಿಖೆ. ವಿವಿಐಪಿ ಗೆಸ್ಟ್ ಹೌಸ್ನತ್ತ ತೆರಳುತ್ತಾ ಎಸ್ಐಟಿ ಅಧಿಕಾರಿಗಳ ತಂಡ. ಇವತ್ತೇ ನಡೆಯುತ್ತಾ ಗೆಸ್ಟ್ ಹೌಸ್ ಬಳಿ ಶೋಧ ಕಾರ್ಯ. ಬಾಹುಬಲಿ ಬೆಟ್ಟದ ಬಳಿ ಇರುವ ವಿವಿಐಪಿ ಗೆಸ್ಟ್ ಹೌಸ್ ಬಳಿ ಶವ ಹೂತಿದ್ದಾಗಿ ದೂರುದಾರ ಹೇಳಿದ್ದ. ಸಮಾಧಿ ಜಾಗವನ್ನು ತೋರಿಸುವುದಾಗಿ ದೂರುದಾರ ಹೇಳಿದ್ದ. ಈ ಕಾರಣ ವಿವಿಐಪಿ ಗೆಸ್ಟ್ ಹೌಸ್ನತ್ತ ಈಗ ಎಸ್ಐಟಿ ಅಧಿಕಾರಿಗಳ ತಂಡ ತೆರಳಿ ಆತ ಅಲ್ಲಿ ತೋರಿಸಿದ ಜಾಗದಲ್ಲಿ ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ರತ್ನಗಿರಿ ಬೆಟ್ಟ, ಧರ್ಮಸ್ಥಳದ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ವಿವಿಐಪಿ ಗೆಸ್ಟ್ ಹೌಸ್ ಇರುವ ಜಾಗದಲ್ಲಿ ಶವ ಹೂತಿದ್ದೀನಿ ಅಂಥೇಳಿ ಆತ ಹೇಳಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಿರಂತರವಾಗಿ ಅಲ್ಲಿ ಕೆಲವು ರಹಸ್ಯ ಸ್ಥಳಗಳಿಗೆಲ್ಲ ಹೋಗಿ ಅಲ್ಲಿಂದ ನಮ್ಮ ಪ್ರತಿನಿಧಿ ಮಾರುತಿ ಎಕ್ಸ್ಕ್ಲೂಸಿವ್ ಲೇಟೆಸ್ಟ್ ಮಾಹಿತಿಯನ್ನು ನೀಡ್ತಾ ಇದ್ರು. ಈಗ ಈ ಹೊತ್ತಿಗೂ ಕೂಡ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ವಿವಿಐಪಿ ಗೆಸ್ಟ್ ಹೌಸ್ನತ್ತ ಎಸ್ಐಟಿ ಅಧಿಕಾರಿಗಳು ತೆರಳುತ್ತಾರೆ ಅನ್ನೋ ವಿಚಾರ ಸದ್ಯ ಅಲ್ಲಿ ಎಷ್ಟು ಜಾಗಗಳನ್ನು ಆತ ಗುರುತಿಸಿದ್ದಾನೆ? ಹೆಚ್ಚಿನ ವಿವರ ಈ ಹೊತ್ತಿಗೆ ತಮ್ಮ ಹತ್ರ ಏನಿದೆ ಮಾರುತಿ? ರಂಜಿತ್, 13 ಆದ ನಂತರ 14 ಎಲ್ಲಾಯಿತು ಅನ್ನೋ ಒಂದಿಷ್ಟು ಗೊಂದಲ ಇತ್ತು. ಅದು ಕೂಡ ಅದೇ ದಟ್ಟಾರಣ್ಯ ಅಂತ ಹೇಳಿದ್ರು. ಈಗ ಪ್ರಮುಖವಾಗಿ 16ನೇ ಜಾಗ 15ನ್ನ ಕಲ್ಲೇರಿಯಲ್ಲಿ ಹತ್ರ ಮಾಡಿದ್ರು. ಅಂದರೆ ಏನು ಪದ್ಮನಾಥ ಮನೆ ಇದೆ ಅಲ್ಲಿ ಮಾಡಿದ್ರು ವ್ಯವಸ್ಥೆ ಇತ್ತು. ಅಲ್ಲೂ ಕೂಡ ಯಾವುದೇ ರೀತಿ ಪ್ರಯೋಗಗಳು ಸಿಕ್ಕಿಲ್ಲ. ಸದ್ಯ ಈಗ ನಾನು ತೋರಿಸ್ತಾ ಇರ್ಬೋದು, ಈ ದೃಶ್ಯದಲ್ಲಿ ನೋಡ್ತಿದ್ರಿ, ಇದು ಪಾಯಿಂಟ್ ನಂಬರ್ 16 ಅಂದರೆ 16 ನಂಬರ್ನಲ್ಲಿ ಇದೀಗ ಉತ್ಖನನ ಕಾರ್ಯ ಪ್ರಾರಂಭ ಆಗಿದೆ. ಇದಾದ ಬಳಿಕ ಇಲ್ಲಿ ಸಿಕ್ಕರು ಅಥವಾ ಸಿಗದೇ ಇದ್ದರು ನೇರವಾಗಿ ಇವತ್ತೇ ಅಲ್ಲಿಗೆ ಹೋಗ್ತಾರ. ಎಲ್ಲಿಗೆ ಅಂದರೆ ವಿವಿಐಪಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಪ್ರಮುಖವಾಗಿ ಬಂದಂಥ ರಾಜಕಾರಣಿ ಇರ್ಬೋದು, ಮತ್ತು ವಿವಿಐಪಿ ಅಂದರೆ ಗೊತ್ತಲ್ಲ ಎಲ್ಲ ರೀತಿಯ ದೊಡ್ಡ ಜನರಿಗೆ ಮಾತನಾಡುವಂಥ ಒಂದು ಜಾಗ ಅದು. ಆ ಜಾಗಕ್ಕೆ ಸದ್ಯ ಅಲ್ಲೂ ಕೂಡ ಒಂದಿಷ್ಟು ದೊಡ್ಡದಾದ ಬೆಟ್ಟ ಇದೆ. ಅಂದರೆ ಏನು ನಾವು ಇದ್ದೇವೆ ಈ ಒಂದು ಬಾಹುಬಲಿ ಬೆಟ್ಟದ ಪಕ್ಕದಲ್ಲಿ ಇರುವಂತಹ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಏನಿದೆ, ಆ ಗೆಸ್ಟ್ ಹೌಸ್ ಬಳಿ ಕೂಡ ದೊಡ್ಡದಾದಂತಹ ಹೈಟಲ್ಲಿರುವಂಥದ್ದು, ಸಾಕಷ್ಟು ಕೆಳಗಡೆ ಜಾಗ ಇರುವಂಥದ್ದು. ಅಲ್ಲೂ ಕೂಡ ಶವವನ್ನು ಹೂತಿದ್ದೇನೆ ಅನ್ನೋ ಒಂದಿಷ್ಟು ಮಾಹಿತಿಯನ್ನು SIT ಅಧಿಕಾರಿಗಳ ಮುಂದೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಬಲಮೂಲಗಳಿಂದ ರಿಪಬ್ಲಿಕನ್ಗೆ ಸದ್ಯ ಮಾಹಿತಿ ಸಿಕ್ಕಿರುವಂಥದ್ದು. ಇಲ್ಲಾದ ಬಳಿಕ ಅಂದರೆ ರತ್ನಗಿರಿ ಬೆಟ್ಟ ಏನಿದೆ ಅಥವಾ ಬಾಹುಬಲಿ ಬೆಟ್ಟ ಏನಂತೀವಿ ನಾವು, ಇದಾದ ಬಳಿಕ ಬಲಭಾಗದಲ್ಲೇ ಇರುವಂತಹ ಸನ್ನಿಧಿ ಗೆಸ್ಟ್ ಹೌಸ್, ಏನು ಬಾಹುಬಲಿ ಬೆಟ್ಟ ಹೈಟ್ ಆಗಿದೆ, ಇದೇ ಹೈಟ್ನಲ್ಲಿ ಕೂಡ ಆ ಸನ್ನಿಧಿ ಅನ್ನೋ ಒಂದು ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸ್ನ ಬಳಿ ಈಗ ಹೋಗ್ತಾರೆ. ಹಾಗಾದರೆ 16ರ ಬಳಿಕ ಉತ್ಖನನ ಕಾರ್ಯ ಆರಂಭ ಆಗಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಗಮನಿಸುವ ಅಂಶ ಏನಂದರೆ, ಪ್ರತಿದಿನ ಏನು ಉತ್ಖನನ ಕಾರ್ಯ ನಡೀತಿತ್ತು ಅವಾಗೆಲ್ಲ ಒಂದಿಷ್ಟು ಕಳೆಬರ ಸಿಕ್ಕ ನಂತರ ಒಂದಿಷ್ಟು ಬಾಕ್ಸ್ಗಳನ್ನು, ಡಬ್ಬಗಳನ್ನು, ಉಪ್ಪಿನ ಮೂಟೆಗಳನ್ನು ತಗೊಂಡು ಹೋಗ್ತಾ ಇದ್ರು. ಅಧಿಕಾರಿಗಳು ಒಂಚೂರು ಏನು SIT ತನಿಖೆಯನ್ನು ವರ್ತಿಸಿದ, ಅಂದರೆ ಒಂದಿಷ್ಟು ಚೇಂಜಸ್ಗಳನ್ನು ಮಾಡಿರುವಂಥದ್ದು. ಅಂದರೆ ಒಂದು ಬಾರಿ ಉತ್ಖನನ ಕಾರ್ಯಕ್ಕೆ ಹೋಗುವ ಜಾಗಕ್ಕೆ ಏನು ವಸ್ತುಗಳು ಬೇಕು, ಸಾಧನಗಳು ಬೇಕು, ಅವನ್ನೆಲ್ಲವನ್ನು ಒಂದೇ ಬಾರಿಗೆ ತೊಗೊಂಡು ಹೋಗೋ ಪ್ರಕ್ರಿಯೆನ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲೂ ಕೂಡ ಅದೇ ಆಗಿರುವಂಥದ್ದು. ಗ್ರೀನ್ ಮ್ಯಾಟನ್ನು ಕೂಡ ಹಾಕುವ ವ್ಯವಸ್ಥೆ ಆಗಿರ್ಬೋದು, ಕಂಬಗಳಾಗಿರ್ಬೋದು, ಅವೆಲ್ಲವೂ ಕೂಡ ಪಂಚಾಯಿತಿಯ ಕಸ ತುಂಬ ವಾಹನ ಏನಿದೆ ಅವುಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲೂ ಕೂಡ ಉತ್ಖನನ ಕಾರ್ಯ ಸದ್ಯ ಆರಂಭ ಆಗಿರುವಂಥದ್ದು. ಇದಾದ ಬಳಿಕ ನೇರವಾಗಿ ಸಿಗುತ್ತೋ ಅಥವಾ ಇಲ್ಲೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಒಂದಿಷ್ಟು ಕಡತಗಳಂದರೆ